ಹಲೋ ಕೊಡೋಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ನಾನು ಟೆಕ್ ರಿಲೇಟೆಡ್ ಕಾನ್ಸೆಪ್ಟ್ಸ್ನ ತುಂಬ ಈಸಿಯಾಗಿ ಬ್ರೇಕ್ ಡೌನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನಿಮಗೇನಾದರೂ ಯಾವುದಾದ್ರೂ ಟೆಕ್ನಿಕಲ್ ಕಾನ್ಸೆಪ್ಟ್ಸಲ್ಲಿ ಅಥವಾ ಟೆಕ್ನಾಲಜಿಲಿ ಇಂಟ್ರೆಸ್ಟ್ ಇದ್ದರೆ, ಯಾವುದಾದ್ರೂ ಟೆಕ್ನಾಲಜಿ ಬಗ್ಗೆ ತಿಳ್ಕೋಬೇಕು ಅಂತ ಇದ್ದರೆ ನಮ್ಮ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ವಿ ವಿಲ್ ಟ್ರೈ ಅವರ್ ಲೆವೆಲ್ ಆಫ್ ಬೆಸ್ಟ್. ಓಕೆ, ಹಾಗಂತ ಹೇಳಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಕ್ಲೌಡ್ ಕಂಪ್ಯೂಟಿಂಗ್ ರಿಲೇಟೆಡ್ ಆಗಿರುತ್ತೆ. ಸೊ ಈ ಒಂದು ಕ್ಲೌಡ್ ಕಂಪ್ಯೂಟಿಂಗ್ ಅಂತ ಅಂದರೆ ನಿಮಗೆ ಏನು ಅನಿಸುತ್ತೆ? ಫಸ್ಟಿಗೆ ಕ್ಲೌಡ್ ಕಂಪ್ಯೂಟಿಂಗ್ ಅಂತ ನೀವು ಒಂದು ವರ್ಡ್ ಕೇಳಿದಾಗ ನಿಮಗೆ ಏನು ಅನಿಸುತ್ತೆ? ಸೊ ಕ್ಲೌಡ್ ಅಂದರೆ ಆಬ್ವಿಯಸ್ಲಿ ನಿಮಗೆ ಮೋಡ ಕಾಣ್ತಾ ಇರೋದಲ್ವ, ಮೋಡ ಇಮ್ಯಾಜಿನೇಷನ್ ಮಾಡ್ಕೊತೀರಾ ನೀವು. ಮೋಡ ಜಸ್ಟ್ ಕಂಪ್ಯೂಟಿಂಗ್ ಅಂದರೆ ಸ್ವಲ್ಪ ಸ್ವಲ್ಪ ಜನಕ್ಕೆ ಅರ್ಥ ಆಗುತ್ತೆ, ಸ್ವಲ್ಪ ಸ್ವಲ್ಪ ಜನಕ್ಕೆ ಅರ್ಥ ಆಗಲ್ಲ ಅಲ್ವಾ. ಸೊ ಕ್ಲೌಡ್ ಕಂಪ್ಯೂಟಿಂಗ್ ಬೇಸಿಕಲಿ ರಿಮೋಟ್ ಏರಿಯಾಸ್ ಅಂದರೆ ಎಲ್ಲೋ ತುಂಬ ದೂರ, ನಿಮಗಿಂತ ತುಂಬ ದೂರ ಇರುತ್ತೆ ಆ ಒಂದು ಕಂಪ್ಯೂಟರ್ನ ನೀವು ನಿಮ್ಮ ಒಂದು ಯೂಸ್ಗೋಸ್ಕರ ರೆಂಟ್ ತೊಗೊತೀರ. ಸೊ ಸಪೋಸ್ ಏನಾಯಿತು ಅಂತ ಹೇಳಿದ್ರೆ, 2000s ಬ್ಯಾಕ್ ಏನಾಗ್ತಿತ್ತು ಅಂತ ಹೇಳಿದ್ರೆ, ಸ್ಮಾಲ್ ಬಿಸ್ನೆಸಸ್ ಆಗಿರ್ಬೋದು, ಸ್ಟಾರ್ಟಪ್ಸ್ ಆಗಿರ್ಬೋದು, ಅವರೆಲ್ಲ ಏನು ಮಾಡ್ತಿದ್ರು, ತಮ್ಮ ತಮ್ಮ ವೆಬ್ಸೈಟ್ನ ಹೋಸ್ಟ್ ಮಾಡೋದಕ್ಕೆ ಏನು ಮಾಡ್ತಿದ್ರು, ತಮ್ಮದೇ ಒಂದು ಕಂಪ್ಯೂಟರ್ನ ಬಿಲ್ಡ್ ಮಾಡಿ ಅದಕ್ಕೆ ಎಲೆಕ್ಟ್ರಿಸಿಟಿ ಪ್ರೊವೈಡ್ ಮಾಡಿ 24x7 ಅದನ್ನ ರನ್ ಮಾಡಬೇಕಿತ್ತು. ಓಕೆ, ಅದರಿಂದ ಏನಾಗ್ತಿತ್ತು, ಕಸ್ಟಮರ್ಸಿಗೆ ಏನಾಗ್ತಿತ್ತು, ಕಸ್ಟಮರ್ಸ್ ಅಲ್ಲ, ಆ ಒಂದು ಓನರ್ಸಿಗೆ ಏನು ಹೊಡ್ತಾ ಬೀಳ್ತಿತ್ತು ಅಂದರೆ ತುಂಬ ಅದ್ರ ಮೇಲೆ ಇನ್ವೆಸ್ಟ್ ಮಾಡಬೇಕಾಗಿತ್ತು ಅವರು. ಕ್ಲೌಡ್ ಏನು ಕಂಪ್ಯೂಟರ್ಸ್ ಮೇಲೆ ಅದರ ರಿಸೋರ್ಸಸ್ ಆಗಿರ್ಬೋದು, ಸ್ಟೋರೇಜ್ ಆಗಿರ್ಬೋದು, ತುಂಬ ಹೆವಿಲಿ ಇನ್ವೆಸ್ಟ್ ಮಾಡಬೇಕಿತ್ತು ಅವರು. ಮತ್ತು ಅದನ್ನೆಲ್ಲ ಮೇಂಟೈನು, ಸೆಕ್ಯೂರಿಟಿ ಅದನ್ನೆಲ್ಲ ತುಂಬ ಜನನ ಹಾಕ್ಕೊಂಡು, ಕೆಲಸಕ್ಕೆ ಹಾಕ್ಕೊಂಡು ಅವ್ರಿಗೆಲ್ಲ ಸ್ಯಾಲ್ರಿ ಅದು ಇದು ಕೊಟ್ಬಿಟ್ಟು ಅದನ್ನೆಲ್ಲ ಮೇಂಟೈನ್ ಮಾಡಬೇಕಿತ್ತು ಕಂಪ್ಯೂಟರ್. ಈವನ್ ದ ಬಿಸ್ನೆಸ್ ಇಸ್ ಸೋ ಸ್ಮಾಲ್. ಸೊ ಆ ಒಂದು ಪ್ರಾಬ್ಲಮ್ನ ಐಡೆಂಟಿಫೈ ಮಾಡಿದಂಥ ಟಾಪ್ ಕಂಪನೀಸ್ ಲೈಕ್ ಗೂಗಲ್, ಅಮೆಝಾನ್ ಆ್ಯಂಡ್ ಅಜ್ಯೂರ್ ಈ ಒಂದು ಆಪರ್ಚುನಿಟಿನ ಗ್ರ್ಯಾಬ್ ಮಾಡಿಬಿಟ್ರು. ಏನು ಮಾಡಿದ್ರು ಅಂದರೆ, ಅವರು ಹೆಂಗಿದ್ರು ಅವ್ರದ್ದೇ ಆದಂಥ ಒಂದು ಸರ್ವರ್ಸ್ ಈಗ ರನ್ ಆಗ್ತಿತ್ತು ಆ ಕಾಲದಲ್ಲಿ, ಆ ಒಂದು ಇದರ ಪೀರಿಯಡಲ್ಲಿ ಅಲ್ವಾ. ಅವ್ರದ್ದೇ ಆದಂಥ ಸರ್ವರ್ಸ್ ಇದು, ತುಂಬ ದೊಡ್ಡ ಸರ್ವರ್ಸಸ್, ಹೆವಿಲಿ ವರ್ಷ ತುಂಬ ಇನ್ವೆಸ್ಟ್ ಮಾಡ್ತಿದ್ರು ಅದ್ರ ಮೇಲೆ. ಅವ್ರೇನು ಮಾಡಿದ್ರು, ಒಂದು ಐಡಿಯಾ ಮಾಡಿದ್ರು, ಏನಂದರೆ ಹೆಂಗಿದ್ರು ನಮ್ಮದೇ ಆದರೂ ಒಂದು ಸರ್ವರ್ ಇದೆ ಅಲ್ವಾ, ನಮ್ಮದೇ ಆದ ಸರ್ವರಲ್ಲಿ ಒಂದು ಪೋರ್ಷನ್ನ ಇವರಿಗೆ, ಯಾರಿಗೆ, ಕಸ್ಟಮರ್ಸ್ಗಳಿಗೆ ರೆಂಟ್ ಕೊಟ್ಬಿಡೋಣ. ಓಕೆ, ತಿಂಗಳ ಅವರಿಂದ ಒಂದು ಸ್ವಲ್ಪ ಇಷ್ಟೊಂದು ಅಮೌಂಟ್, ಸರ್ಜ್ ಅಂತ ಅಮೌಂಟನ್ನ ನಾವು ಚಾರ್ಜ್ ಮಾಡೋಣ ಅಂದ್ಕೊಂಡು ಒಂದು ಬಿಸ್ನೆಸ್ ಮಾಡೋಣ ಪ್ರಿಪೇರ್ ಮಾಡಿದ್ರು. ಓಕೆ, ಲೈಕ್ ದ ಫಸ್ಟ್ ಪ್ಲೇಯರ್ ವಿ ಆಲ್ರೆಡಿ ನೋ ಅಬೌಟ್ ದ AWS. ಏನು ಮಾಡಿದ್ರು ಅಂತ ಹೇಳಿದ್ರೆ, ಅವ್ರು ಹೇಗೆ ಈಗ ಒಂದು ಕಂಪ್ಯೂಟರ್ಸ್ನ ಅಲೋಕೇಟ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವ್ರದ್ದೊಂದು ಕಂಪ್ಯೂಟರ್ ಇರುತ್ತೆ, ದೊಡ್ಡ ಕಂಪ್ಯೂಟರ್ ಇರುತ್ತೆ, ತುಂಬ ಸ್ಟೋರೇಜ್ ಇರುತ್ತೆ, ಅದರಲ್ಲಿ ತುಂಬ ರ್ಯಾಮ್ ಇರುತ್ತೆ. ಈಗ ನಾರ್ಮಲಿ ನಮ್ಮ ಕಂಪ್ಯೂಟರ್ ಲ್ಯಾಪ್ಟಾಪಿಗೆ ಬಂದರೆ ಇದರಲ್ಲಿ 8GB 12GB 16GB ಅಪ್ ಟು 32GB ಆದರೂ ಹೈ ಎಂಡ್ ಮಾಡೆಲ್ಸಲ್ಲಿ ಇರುತ್ತೆ ಅಲ್ವಾ. ಆದರೆ ಅವರ ಒಂದು ಸರ್ವರಲ್ಲಿ ಏನಿರುತ್ತೆ ಅಂದರೆ ತುಂಬ ಹೈ ಎಂಡ್, ಅಂದರೆ ಟೆರಾಬೈಟ್ಸಲ್ಲಿ ಹೋಗ್ಬೋದು, ಪಿಟಾಬೈಟ್ಸಲ್ಲೂ ಹೋಗ್ಬೋದು, ಅಷ್ಟು ರ್ಯಾಮು, ಅಷ್ಟು ತುಂಬ ಸ್ಟೋರೇಜ್ ಇರುತ್ತೆ, ಥೌಸಂಡ್ಸ್ ಆಫ್ ಟೆರಾಬೈಟ್ಸ್ ಸ್ಟೋರೇಜ್ ಇರುತ್ತೆ. ಸೊ ಆ ಸ್ಟೋರೇಜಲ್ಲಿ ನಿಮಗೊಂದು ಪೋರ್ಷನ್ನ ಅಲೋಕೇಟ್ ಮಾಡ್ತಾರೆ. ಆ ಒಂದು ಪೋರ್ಷನ್ ಕಂಬೈನ್ ಮಾಡಿ ಅದನ್ನು ನಾವು ವರ್ಚುವಲ್ ಮಷಿನ್ ಅಂತ ಹೇಳ್ತೀವಿ. ಸೊ ವರ್ಚುವಲ್ ಮಷೀನಲ್ಲಿ ಅದರದ್ದೇ ಆದಂಥ ಒಂದು ರ್ಯಾಮ್ ಇರುತ್ತೆ, ಅದರದ್ದೇ ಆದಂಥ ಒಂದು ಸ್ಟೋರೇಜ್ ಇರುತ್ತೆ, ಅದರದ್ದೇ ಆದಂಥ ಒಂದು ವರ್ಚುವಲ್ ಹಾರ್ಡ್ವೇರ್ ಇರುತ್ತೆ. ನಾಟ್ ಡೆಡಿಕೇಟೆಡ್ ಹಾರ್ಡ್ವೇರ್, ಬಟ್ ವರ್ಚುವಲ್ ಹಾರ್ಡ್ವೇರ್ ಇರುತ್ತೆ. ಸೊ ಅದ್ರ ಸೆಕ್ಯೂರಿಟಿ ಆಗಿರಲಿ, ಮೇಂಟೆನೆನ್ಸ್ ಆಗಿರಲಿ, ಸೊ ಅದರದ್ದೇನೇನು ಖರ್ಚು ಬರುತ್ತಲ್ಲ ತಿಂಗಳ, ಅದನ್ನು ಆ ಕಂಪ್ನಿಯವರೇ, ಯಾರು ಸರ್ವಿಸ್ ನಿಮಗೆ ಪ್ರೊವೈಡ್ ಮಾಡ್ತಿದ್ದಾರಲ್ಲ ಅವರೇ ಅದನ್ನು ನೋಡ್ಕೊತಾರೆ ತಿಂಗಳ. ನೀವು ಎಷ್ಟು ಕಂಪ್ಯೂಟರ್ನ ಯೂಸ್ ಮಾಡ್ಕೊಂಡಿದ್ದೀರಲ್ಲ ಅಷ್ಟು ಪೇ ಮಾಡಿದ್ರೆ ಸಾಕು ಅವರಿಗೆ, ಆಯಿತಾ. ಇದು ಬಿಸ್ನೆಸ್ ಮಾಡಲ್, ಕ್ಲೌಡ್ ಕಂಪ್ಯೂಟಿಂಗ್ ಬಿಸ್ನೆಸ್ ಮಾಡಲ್. ಸೊ ಇಲ್ಲಿ ನಿಮ್ಮದೇ ಆದಂಥ ಒಂದು ಕಂಪ್ಯೂಟರ್ನ ಬಿಲ್ಡ್ ಮಾಡಬೇಕಂತ ಏನಿಲ್ಲ, ಜಸ್ಟ್ ಅವ್ರ ವೆಬ್ಸೈಟ್ಗೆ ಹೋಗ್ಬಿಟ್ಟು ಅಲ್ಲೊಂದು ವರ್ಚುವಲ್ ಮಷಿನ್ನ ನಿಮ್ಮ ಒಂದು ವರ್ಕಿಗೆ ರೆಂಟ್ ತೊಗೊಂಡ್ರೆ ಆಯಿತು. ಸೊ ಈ ವರ್ಚುವಲ್ ಮಷಿನ್ ಎಲ್ಲೆಲ್ಲಿ ಯೂಸ್ ಆಗುತ್ತೆ? ಈ ವರ್ಚುವಲ್ ಮಷೀನ್ಸ್ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ, ನಿಮ್ಮ ವೆಬ್ಸೈಟ್ ಹೋಸ್ಟಿಂಗ್ ಆಗಿರ್ಬೋದು, ಕಂಪ್ಯೂಟಿಂಗ್ ಟಾಸ್ಕ್ಸ್ ಲೈಕ್ ಕೋಡಿಂಗ್ ರಿಲೇಟೆಡ್ ಆಗಿರ್ಬೋದು, ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು. ಸೊ ಆ ಥರ ಒಂದು ಸಣ್ಣ ಪುಟ್ಟ ವರ್ಕ್, ಈಗ ಸಣ್ಣ ಪುಟ್ಟ ಆಗಿರ್ಬೋದು, ದೊಡ್ಡ ವರ್ಕ್ ಆಗಿರ್ಬೋದು, ಆ ಥರ ಒಂದು ವರ್ಕ್ ಮಾಡೋದಕ್ಕೆ ಈ ಕ್ಲೌಡ್ ಕಂಪ್ಯೂಟಿಂಗ್ ಯೂಸ್ ಆಗುತ್ತೆ. ಇದು ಮೇನ್ ಕಾನ್ಸೆಪ್ಟ್ ಆಫ್ ಕ್ಲೌಡ್ ಕಂಪ್ಯೂಟಿಂಗ್. ಕ್ಲೌಡ್ ಕಂಪ್ಯೂಟಿಂಗೇ ಯಾಕೆ? ಸೊ ಇನ್ನು ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ಕ್ಲೌಡ್ ಕಂಪ್ಯೂಟಿಂಗ್ ಅಂದ್ರೆ ಯಾಕೆ,
ಓಕೆ, ಸೊ ಯಾಕೆ ಕ್ಲೌಡ್ ಕಂಪ್ಯೂಟಿಂಗ್ ಯೂಸ್ ಮಾಡ್ತೀವಿ, ಕ್ಲೌಡ್ ಕಂಪ್ಯೂಟಿಂಗ್ ಯಾಕೆ, ಬೇರೆ ಯಾವುದು ಇಲ್ವಾ ಅಂತ. ಇದರಲ್ಲಿ ಏನು ಅಡ್ವಾಂಟೇಜಸ್ ಏನಪ್ಪ ಅಂದರೆ, ಕ್ಲೌಡ್ ಕಂಪ್ಯೂಟಿಂಗು ತುಂಬ ಚೀಪ್ ಅಂದರೆ ಅದು ಯೂಸೇಜ್ ಬೇಸ್ ಮೇಲೆ ಹೋಗುತ್ತೆ. ಪೇ ಆಸ್ ಯು ಗೋ ಮಾಡೆಲ್ನ ಯೂಸ್ ಮಾಡ್ತಾರೆ ಅವರು, ಕ್ಲೌಡ್ ಕಂಪ್ಯೂಟಿಂಗ್ ಸರ್ವಿಸ್ ಪ್ರೊವೈಡ್ ಮಾಡೋರು. ಬಟ್ ಇದರಲ್ಲಿ ನೀವು ಎಷ್ಟು ಯೂಸ್ ಮಾಡಿದ್ದೀರೋ ಅಷ್ಟೇ ನೀವು ಪೇ ಮಾಡಬೇಕಾಗಿರುತ್ತೆ. ಅದಕ್ಕೆ ಇದನ್ನು ತುಂಬ ರಿಲಯಬಲ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಬಂದ್ಬಿಟ್ಟು, ಇಲ್ಲಿ ಫಿಸಿಕಲ್ ವರ್ಕ್ ಫೋರ್ಸ್, ನಿಮ್ದೇನು ಫಿಸಿಕಲ್ ವರ್ಕ್ ಫೋರ್ಸ್ ಇರುತ್ತಲ್ಲ ಅದು ತುಂಬ ಕಡಿಮೆ ಇರುತ್ತೆ. ನೀವು ಆ ಕಂಪ್ಯೂಟರಲ್ಲಿ ನಿಂತ್ಕೊಂಡು ಅದನ್ನು ಮೇಂಟೈನ್ ಮಾಡೋದು, ಹೋಲ್ ಡೇ ಮೇಂಟೈನ್ ಮಾಡೋದು, ಅದೆಲ್ಲ ಅವಶ್ಯಕತೆನೇ ಇರೋಲ್ಲ. ಅದನ್ನು ಅವರು ಯಾರು ಸರ್ವಿಸ್ ಪ್ರೊವೈಡ್ ಮಾಡ್ತಿರ್ತಾರಲ್ವ ನಿಮಗೆ, ಎಕ್ಸಾಂಪಲ್ AWS ಆಗಿರ್ಬೋದು, ಅಜ್ಯೂರ್ ಆಗಿರ್ಬೋದು, ಗೂಗಲ್ ಕ್ಲೌಡ್, GCP ಅಂತಲೂ ಕರಿತೀವಿ ಅದನ್ನ, ಅವರು ಅದನ್ನೆಲ್ಲ ಮೇಂಟೈನ್ ಮಾಡ್ತಾರೆ. ಅವ್ರ ಸರ್ವರ್ ಮೇಂಟೆನೆನ್ಸು, ಸೆಕ್ಯೂರಿಟಿ ಅದನ್ನೆಲ್ಲ ಅವರೇ ಹ್ಯಾಂಡಲ್ ಮಾಡ್ಕೊತಾರೆ. ನೀವೇನು ತಲೆ ಕೆಡಿಸ್ಕೊಬೇಕಾಗಿಲ್ಲ. ಇದು ಬಂದ್ಬಿಟ್ಟು ಮೇಜರ್ ಥಿಂಗ್ ಅಬೌಟ್ ಕ್ಲೌಡ್ ಕಂಪ್ಯೂಟಿಂಗ್. ಸೊ ಈ ಒಂದು ಕ್ಲೌಡ್ ಕಂಪ್ಯೂಟಿಂಗ್ ಹೇಗೆ ವರ್ಕ್ ಮಾಡುತ್ತೆ ಅನ್ನೋದನ್ನು ನೋಡೋಣ. ಓಕೆ, ಸೊ ಇದರಲ್ಲಿ 3 ಮೇಜರ್ ಪ್ಲೇಯರ್ಸ್ ಬರ್ತಾರೆ. ಫಸ್ಟ್ ಬಂದ್ಬಿಟ್ಟು ಕ್ಲೈಂಟ್, ಅನದರ್ ಒನ್ ಈಸ್ ಇಂಟರ್ನೆಟ್, ಅನದರ್ ಒನ್ ಈಸ್ ಕ್ಲೌಡ್ ಪ್ರೊವೈಡರ್. ಓಕೆ, ಸೊ ಫಸ್ಟ್ ಏನು ಮಾಡ್ತಾನೆ ಕ್ಲೈಂಟು ಕ್ಲೌಡ್ ಪ್ರೊವೈಡರಿಗೆ ಒಂದು ರಿಕ್ವೆಸ್ಟ್ ಹಾಕ್ತಾನೆ. ಸೊ ಹೇ, ಐ ವಾಂಟ್ ಸಮ್ ಕ್ಲೌಡ್ ರಿಸೋರ್ಸಸ್ ಅಂತ ಹೇಳಿ ಕ್ಲೌಡ್ ಪ್ರೊವೈಡರ್ಗೂ ಕ್ಲೈಂಟು ಒಂದು ರಿಕ್ವೆಸ್ಟ್ ಹಾಕ್ತಾನೆ. ಆ ರಿಕ್ವೆಸ್ಟ್ ಜೊತೆಗೆ ಒಂದು ಡೇಟಾನು ಕಳಿಸ್ತಾನೆ. ಸೊ ಆ ಡೇಟಾದಲ್ಲಿ ಏನೇನಿರುತ್ತೆ, ಆ ಡೇಟಾದಲ್ಲಿ ಯೂಸರ್ ಇನ್ಫಾರ್ಮೇಷನ್ ಇರ್ಬೋದು, ಮತ್ತು ಯಾವ ಥರದೊಂದು ಮಷೀನ್ ಬೇಕು ಅದ್ರ ಇನ್ಫಾರ್ಮೇಷನ್ ಇರ್ಬೋದು. ಲೈಕ್ ಎಷ್ಟು ರ್ಯಾಮ್ ಬೇಕು ಆ ಮಷೀನಿಗೆ, ಸ್ಟೋರೇಜ್ ಎಷ್ಟು, ಯಾವ ಆಪರೇಟಿಂಗ್ ಸಿಸ್ಟಮ್ ಯಾವುದು, ಲೈಕ್ ಇಟ್ ಕ್ಯಾನ್ ಬಿ ಲೈನೆಕ್ಸ್ ಅಥವಾ ವಿಂಡೋಸ್ ಆಗಿರ್ಬೋದು, ತುಂಬ ಇದೆ ಎಕ್ಸೆಟ್ರಾ. ಆಯಿತಾ, ಈ ಒಂದು ಇನ್ಫಾರ್ಮೇಷನ್ ಜೊತೆಗೆ ಕ್ಲೌಡ್ ಪ್ರೊವೈಡರ್ಗೆ ಒಂದು ರಿಕ್ವೆಸ್ಟ್ ಕಳಿಸ್ತಾನೆ ಕ್ಲೈಂಟು. ಸೊ ಕ್ಲೌಡ್ ಪ್ರೊವೈಡರ್ ಏನು ಮಾಡ್ತಾನೆ, ಈ ರಿಕ್ವೆಸ್ಟ್ನ ತನ್ನ ಒಂದು ಡೇಟಾ ಸೆಂಟರಿಗೆ ಫಾರ್ವರ್ಡ್ ಮಾಡ್ತಾನೆ. ಸೊ ಈ ಡೇಟಾ ಸೆಂಟರಲ್ಲಿ ಸರ್ವರ್ಸ್ ಇರುತ್ತವೆ, ತುಂಬ ಪವರ್ಫುಲ್ ಆಗಿರುವಂಥ ಸರ್ವರ್ ಇರುತ್ತೆ. ಸೊ ಇಟ್ ಕನ್ಸಿಸ್ಟ್ ಆಫ್ ಪವರ್ಫುಲ್ ಸರ್ವರ್. ಓಕೆ, ದಿಸ್ ಸರ್ವರ್ ಈಸ್ ಡಿವೈಡೆಡ್ ಇಂಟು ಸೆವೆರಲ್ ವರ್ಚುವಲ್ ಮಷೀನ್ಸ್. ಓಕೆ, ಈ ಒಂದು ಸರ್ವರ್ ತುಂಬ ವರ್ಚುವಲ್ ಮಷೀನ್ಸ್ ಆಗಿ ಡಿವೈಡ್ ಆಗಿರುತ್ತೆ, ಲೈಕ್ VM2, VM1, VM3, ಲೈಕ್ ದಿಸ್. ಓಕೆ, ಸೊ ಈ ಒಂದು ವರ್ಚುವಲ್ ಮಷೀನ್ಗೆ ಅಂದರೆ ಒಂದೇ ಒಂದು ಹಾರ್ಡ್ವೇರ್ ಇರುತ್ತೆ. ಆ ಹಾರ್ಡ್ವೇರು ಈ ಸರ್ವರಲ್ಲೇ ಇರುತ್ತೆ. ಆದರೆ ಈ ಒಂದು ಪ್ರತಿಯೊಂದು ವರ್ಚುವಲ್ ಮಷೀನಿಗೂ ಇವೆಂಚುಲಿ ಈಕ್ವಲ್ ಆಗಿ ಡಿವೈಡ್ ಆಗಿರುತ್ತೆ. ಓಕೆ, ಯಾವಾಗ ಒಂದು ಕ್ಲೈಂಟ್ ರಿಕ್ವೆಸ್ಟ್ ಕಳಿಸ್ತಾನಲ್ವಾ, ಅದು ಈ ಒಂದು ಸರ್ವರ್ಗೆ ಹಿಟ್ ಆಗಿಬಿಟ್ಟು ಇದರಲ್ಲಿ ಇರುವಂಥ ವರ್ಚುವಲ್ ಮಷೀನಲ್ಲಿ ಇರುವಂಥ ಒಂದು ಯಾವುದಾದ್ರೂ ಒಂದು ವರ್ಚುವಲ್ ಮಷೀನ್ ದಟ್ ಮೀಟ್ಸ್ ದಿಸ್ ಕಾನ್ಫಿಗರೇಷನ್, ಆ ಒಂದು ಮ್ಯಾಚ್ ಆಗುವಂಥ ಕಾನ್ಫಿಗರೇಷನ್ ವರ್ಚುವಲ್ ಮಷೀನ್ನ ಈ ಒಂದು ರಿಕ್ವೆಸ್ಟ್ ಅಂದರೆ ಕ್ಲೈಂಟಿಗೆ ಅಲೋಕೇಟ್ ಮಾಡುತ್ತೆ. ವರ್ಚುವಲ್ ಮಷೀನ್ ಈಸ್ ಅಲೋಕೇಟೆಡ್ ಟು ಕ್ಲೈಂಟ್. ಇಲ್ಲಿ ವರ್ಚುವಲ್ ಮಷೀನ್ಸ್ ಅಂತ ಹೇಳಿದ್ವಲ್ಲ, ಈ ವರ್ಚುವಲ್ ಮಷೀನ್ಸು ಹೇಗೆ ಡಿವೈಡ್ ಆಗುತ್ತೆ ಅಂದರೆ, ಒಂದು ಸರ್ವರ್ ವರ್ಚುವಲ್ ಮಷೀನ್ಸ್ ಆಗಿ ಹೇಗೆ ಡಿವೈಡ್ ಆಗುತ್ತೆ ಅಂದರೆ, ಒಂದು ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ. ಆ ಟೆಕ್ನಾಲಜಿನ ವರ್ಚುವಲೈಸೇಷನ್ ಅಂತ ಹೇಳಿ ಕರಿತೀವಿ. ಸೊ ವರ್ಚುವಲೈಸೇಷನ್, ಸೊ ಇದು ನಾವು ಮೇಲೆ ತಿಳ್ಕೊಂಡಿದ್ದೆ ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿ. ಆದರೆ ಅಂಡರ್ ದ ಹುಡ್ ತುಂಬ ಕಾಂಪ್ಲೆಕ್ಸ್ ಇರುತ್ತೆ. ಯೂಸರ್ ಅಥೆಂಟಿಕೇಶನ್, ವ್ಯಾಲಿಡೇಷನ್ ಇರುತ್ತೆ. ಯೂಸರ್ ರಿಕ್ವೆಸ್ಟ್ನ ಅವರು ವ್ಯಾಲಿಡೇಟ್ ಮಾಡಬೇಕಾಗಿರುತ್ತೆ. ಮತ್ತು ಒಂದೊಂದನ್ನು ವರ್ಚುವಲ್ ಮಷೀನ್ ಅಲೋಕೇಟ್ ಆಗಬೇಕಾದ್ರೆ ತುಂಬ ಸೆಕ್ಯೂರಿಟಿ ಮೆಷರ್ಸ್ ಇರುತ್ತೆ, ಲೈಕ್ 6 ಲೇಯರ್ಸ್ ಆಫ್ ಸೆಕ್ಯೂರಿಟಿ ಮೆಷರ್ಸ್ ಇರುತ್ತೆ. ಅದನ್ನೆಲ್ಲ ಪಾಸ್ ಆದಮೇಲೆ ಈ ಒಂದು ವರ್ಚುವಲ್ ಮಷೀನ್ ನಮ್ಮ ಕ್ಲೈಂಟಿಗೆ ಅಲೋಕೇಟ್ ಆಗುತ್ತೆ. ಆ ಕ್ಲೈಂಟ್ ಯೂಸೇಜ್ ಬೇಸಿಸ್ ಮೇಲೆ ಪ್ರತಿ ತಿಂಗಳು ಅವನಿಗೆ ಇಷ್ಟಂತ ಬಿಲ್ ಜನ್ರೇಟ್ ಆಗುತ್ತೆ. ಆ ಬಿಲ್ಲಲ್ಲಿರೋ ಅಮೌಂಟ್ನ ಇವನು ಕಟ್ತಾ ಹೋದರೆ ಸಾಕು, ಆ ವರ್ಚುವಲ್ ಮಷೀನ್ ಇವನ್ ರೆಂಟಲ್ಲಿ ಹಾಗೆ ನಡೀತಾ ಇರುತ್ತೆ. ಸೊ ದಿಸ್ ಇಸ್ ಫಾರ್ ಟುಡೇಸ್ ವಿಡಿಯೋ.
this is for today's video. I hope you guys get to know something new. ಹೀಗೆ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟಾಟಾ, ಬೈ ಬೈ, ಟೇಕ್ ಕೇರ್.